ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಫೈನಲಿ ಎಲ್ಲ ಕೂಡ ಶ್ರೇಷ್ಠ ಪ್ಲಾನ್ಸು ಉಲ್ಟಾ ಪಲ್ಟನೆ ಹೊಡೆಯುತ್ತೆ. ಅವತ್ತು ಕೂಡ ರೆಸಾರ್ಟಿಗೆ ಬಂದು ತಾಂಡವ್ನ ಕರ್ಕೊಂಡು ಹೋಗೇ ಬಿಡ್ತೀನಿ ಅಂದ್ಲು. ಅವತ್ತು ಕೂಡ ತಾಂಡವ್ ಕರ್ಕೊಂಡು ಹೋಗೋದಲ್ಲ, ತಾಂಡವ್ ಡಿವೋರ್ಸ್ನು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಸಂಸಾರ ಬಂಧನದಲ್ಲಿ ಲಾಕ್ ಆದರು. ಇವತ್ತು ಕೂಡ ಶ್ರೇಷ್ಠ ಇಡೀ ಪಾರ್ಟಿನ ಹಾಳು ಮಾಡ್ತೀನಿ, ಫಂಕ್ಷನ್ನ ಹಾಳು ಮಾಡ್ತೀನಿ, ಎಲ್ಲ ಒಂದು ಖುಷಿ ಸಂತೋಷನ ಸುಟ್ಟ ಹಾಕ್ಬಿಡ್ತೀನಿ ಅಂತ ಬಂದಿದ್ದಾಳೆ. ಹಾಗಿದ್ರೆ ಅದೇ ರೀತಿ ಆಗತ್ತಾ ಅಥವಾ ಇನ್ನೇನೋ ಅವಳಿಗೆ ತಿರುಗಿಸಿ ಹೊಡೆಯತ್ತಾ, ಏನು ಆಗಬಹುದು ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಭಾಗ್ಯ ಮಕ್ಕಳೆಲ್ಲರೂ ಕೂಡ ಶಾಪಿಂಗ್ ಮಾಡೋಕೆ ಹೋಗಿದ್ದಾರೆ. ಈ ಕಡೆ ತಾಂಡವ್ಗೇನು ಇಷ್ಟ ಇಲ್ಲ, ಬಟ್ ಮಕ್ಕಳಿಗೋಸ್ಕರ ಹೆಂಡತಿ ಜೊತೆ ಶಾಪಿಂಗ್ ಮಾಡ್ತಿದ್ದಾರೆ. ಈ ಕಡೆ ಗಂಡ ಹೆಂಡತಿ ಇಬ್ಬರು ಕೂಡ ಪರಸ್ಪರ ಬಟ್ಟೆ ಶಾಪಿಂಗ್ ಎಲ್ಲರೂ ಕೂಡ ಮಾಡ್ತಾರೆ. ನಂತರ ಏಕೋಣೆ ಮಕ್ಳಿಗೆಲ್ಲ ಫುಲ್ ಖುಷಿ, ಮಮ್ಮ ಪಪ್ಪಾಗೆ ಇಬ್ಬರು ಕೂಡ ಪರಸ್ಪರ ಬಟ್ಟೆ ಶಾಪಿಂಗ್ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಪಾನಿಪುರಿ ತಿಂತಿದ್ದಾರೆ. ಪಾನಿಪುರಿ ತಿನ್ಬೇಕಾದ್ರೆ ಸುಂದ್ರಿ ಅವರು ಬರ್ತಿದ್ದಾಗೆ ಅದನ್ನು ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ. ಬಿಕಾಸ್ ಶ್ರೇಷ್ಠನ ರೇಗಿಸೋದು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಈ ಒಂದು ವಿಡಿಯೋ ಕ್ಲಿಪ್ನ ಕಳಿಸಿದ್ರೆ ಖಂಡಿತ ಶ್ರೇಷ್ಠ ಉರ್ದೋಗ್ತಾಳೆ. ಅವಳು ಉರ್ಕೋತಾ ಇದ್ರೆ ಒಳ್ಳೆ ಮಜಾ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸುಂದ್ರಿ ಅವರು ಡೈರೆಕ್ಟಾಗಿ ವಿಡಿಯೋ ಮಾಡಿ ಅದನ್ನು ಶ್ರೇಷ್ಠಗೆ ಕಳಿಸೇ ಬಿಡ್ತಾರೆ. ಶ್ರೇಷ್ಠ ವಿಡಿಯೋ ನೋಡಿದ್ದೆ ಸಖತ್ತಾಗಿ ಉರ್ಕೋತಾಳೆ, ಫೋನ್ನೇ ಬಿಸಾಡುವಷ್ಟು ಮಟ್ಟಿಗೆ ಸಿಟ್ಟು ಬರುತ್ತೆ. ಬಟ್ ಪೂಜಾ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ನೀನು ಅದಕ್ಕೆ ಅಕ್ಕ ಮತ್ತು ಭಾವನ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರೋಗ್ರಾಮ್ಗೆ ಬರಲೇಬೇಕು ಪಾರ್ಟಿಗೆ, ಇಲ್ಲ ಅಂದರೆ ಕುಸುಮ ಅತ್ತೆಗೆ ಹೇಳಿ ಕರೆಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಬರಲೇಬೇಕಾಗತ್ತೆ ಶ್ರೇಷ್ಠ. ಜೊತೆಗೆ ಅಲ್ಲಿ ಸುಂದ್ರಿ ಅವರು ರೇಗಿಸಿದ್ದಾರೆ. ನೋಡು ನಿನ್ನ ಕತೆ ಮುಗೀತು, ತಾಂಡವ್ ನಿನಗೆ ಸಿಗೋದಿಲ್ಲ, ಮದುವೆ ವಿಷಯ ಅಂತೂ ಮುಗ್ದೇ ಹೋಯಿತು, ಅದಂತೂ ದೂರದ ಮಾತು. ನಿನ್ನ ಹತ್ರ ಅವನು ಬಂದರೆ ನೋಡ್ಕೊ, ಯಾಕಂದರೆ ಅಷ್ಟು ಮಟ್ಟಿಗೆ ಸಂಸಾರದಲ್ಲಿ ಲಾಕ್ ಆಗಿದ್ದಾನೆ. ವಿಡಿಯೋ ನೋಡಿದೆ ಅಲ್ವಾ, ಹೆಂಡತಿ ಬೇಡ ಅಂತ ಹೇಳಿ ಡಿವೋರ್ಸ್ ಕೊಡೋಕೆ ಹೋಗಿದ್ದವನು ಹೆಂಡತಿಗೆ ಹೇಗೆ ಪಾನಿಪುರಿ ತಿನ್ನಿಸ್ತಾ ಮಕ್ಕಳು ಹೆಂಡತಿ ಜೊತೆ ಮಜಾ ಮಾಡ್ತಿದ್ದ ಅಂತ ಹೇಳ್ತಿದ್ದಾಗೆ ಮತ್ತೆ ಅದನ್ನೇ ಹೇಳಬೇಡ ಸುಂದ್ರಿ, ನನಗೆ ಕೋಪ ಬರ್ತದೆ. ಅದು ಹೇಗೆ ಅವನು ನಾನು ಬಿಟ್ಟು ಹೋಗ್ತಾನೆ, ಅವ್ನು ಬಿಟ್ಟು ಹೋಗೋಕೆ ನಾನು ಬಿಡೋಳೆ ಅಲ್ಲ, ನನ್ನ ಜಾಗನ ಅದು ಹೇಗೆ ಭಾಗ್ಯ ತಗೋತಾಳೆ ನೋಡೇ ಬಿಡ್ತೀನಿ ಅಂತಿದ್ದಾರೆ. ನೀನೇ ನೋಡೋದು, ಆ ಮಕ್ಕಳಿದಾವಲ್ಲ ಆ ಎರಡು ಮಕ್ಕಳು ಸಾಕು ತನ್ನ ಅಪ್ಪನ್ನ ತಾವೇ ಬಂಧಿಸ್ಕೊಂಡು ಇಟ್ಕೊಳ್ಳೋದಕ್ಕೆ ಅಂತಂದರೆ ಯಾವ ಮಕ್ಕಳೇ ಬರಲಿ ಏನೇ ಬರಲಿ. ನೋಡು, ಪಾರ್ಟಿಗೆ ಹೋಗ್ತೀನಿ, ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಿದ್ದಾನೆ, ಅದು ಹೀಗೆ ಅವರು ಸಂಭ್ರಮದಿಂದ ಒಂದು ಪ್ರೋಗ್ರಾಮ್ನ ಮಾಡ್ತಾರೆ ಅನ್ನೋದನ್ನ ನೋಡೇ ಬಿಡ್ತೀನಿ, ಅವರ ಇಡೀ ಖುಷಿ ಸಂಭ್ರಮನ ಸುಟ್ಟು ಹಾಕ್ಬಿಡ್ತೀನಿ ನಾನು ಅಂತ ಹೇಳಿ ಅವಳು ಕೂಡ ಪಾರ್ಟಿಗೆ ಹೊರಟಿರ್ತಿದ್ದಾಳೆ. ನಂತರ ಈ ಕಡೆ ಮನೇಲಿ ಎಲ್ಲರೂ ಕೂಡ ಖುಷಿಯಿಂದ ಪಾರ್ಟಿಗೆ ರೆಡಿ ಆಗ್ತಿದ್ರೆ ಈ ಕಡೆ ಶಾಪಿಂಗ್ ಮಾಡಿರೋದನ್ನ ನೋಡಿದ್ದೆ. ಅಪ್ಪ ಅಮ್ಮ ಹಾಗೆ ಬೀಕ್ತಿಯವರು ಎಲ್ರಿಗೂ ಕೂಡ ಖುಷಿ ಆಗ್ತದೆ. ನಂತರ ನಾಳೆ ನಾನೇ ಎಲ್ಲ ಕೂಡ ರೆಡಿ ಆಗ್ತೀನಿ ಅಂತ ಫುಲ್ ಎಂತೂಸಿಯಾಸ್ಟಿಕ್ ಎನರ್ಜೆಟಿಕ್ ಆಗಿದ್ದಾನೆ ಗುಂಡಣ್ಣ. ಅದನ್ನು ನೋಡಿ ಕುಸುಮ ಅವರು ಅಪ್ಪ ಅಮ್ಮ ಇಬ್ಬರು ಕೂಡ ಒಂದಾಗಿದ್ದಾರೆ ಅಂತ ಎಷ್ಟು ಖುಷಿ ಆಗಿದ್ದಾನೆ. ಅದಕ್ಕೆ ಅಲ್ವಾ ಹಳೆ ಕಾಲದಲ್ಲಿ ಹೇಳೋದು, ಅಪ್ಪ ಅಮ್ಮ ಮಕ್ಕಳು ಹುಟ್ಟಿದ್ದಾಗೆ ಮತ್ತಷ್ಟು ಹತ್ತಿರ ಆಗ್ತಾರೆ ಅಂತ. ಈಗಲೂ ಕೂಡ ಇವರಿಬ್ಬರು ಕೂಡ ಹತ್ತಿರ ಆಗೋದಕ್ಕೆ ಕಾರಣ ಈ ಮಕ್ಕಳುಗಳೇ ಅಂತ ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ಗಂತೂ ಇಷ್ಟ ಎಲ್ಲ ಕಸಫಸೆ ಮಾಡಿಕೊಂಡು ಕುತ್ಕೊಂಡಿದ್ದಾನೆ. ಬಟ್ ಭಾಗ್ಯಗೆ ಅರ್ಥ ಆಗುತ್ತೆ, ಬಿಕಾಸ್ ತಾಂಡವು ಮಕ್ಕಳಿಗೋಸ್ಕರ ಈ ರೀತಿ ಇದ್ದಾನೆ ಅಂತ ಹೇಳಿರ್ತಾರೆ. ಜೊತೆಗೆ ಇಲ್ಲಿ ಮಗಳು ತನ್ವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಮ್ಯಾಟರ್ ಎತ್ತೋದಿಲ್ಲ ಅಲ್ವಾ ಪಪ್ಪ, ನೀವು ತುಂಬಾ ಪ್ರಾಮಿಸ್ ಬ್ರೇಕ್ ಮಾಡಿದಾರ, ಇದನ್ನು ಮಾಡಲ್ಲ ಅಲ್ವಾ ಅಂದಾಗ ತಾಂಡವ್ ಏನೂ ಹೇಳಲ್ಲ. ಬಟ್ ಭಾಗ್ಯ ಮಾತ್ರ ನಿಮಗೆ ಪ್ರಾಮಿಸ್ ಮಾಡಿದಾರಲ್ವಾ, ಖಂಡಿತ ಬ್ರೇಕ್ ಮಾಡಲ್ಲ, ನಾವೆಲ್ಲ ಕೂಡ ಜೊತೆಲಿ ಇರ್ತೀವಿ ಅಂತಾರೆ. ಬಟ್ ತಾಂಡವ್ ಏನು ಅನ್ನೋದೇ ಗೊತ್ತಿಲ್ಲ, ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಆ ಕಡೆ ಶ್ರೇಷ್ಠ ಕಾಟ ಬೇರೆ. ಶ್ರೇಷ್ಠ ಮಾತುಗಳು ಅವನಿಗೆ ಪದೇ ನೆನಪಾಗುತ್ತೆ. ಫೇಕ್ ಆದರೂ ಪ್ರೆಗ್ನೆನ್ಸಿ ನಾಟಕ ಮಾಡಿ ನಿನ್ನನ್ನಂತೂ ಲಾಕ್ ಮಾಡೇ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋ ಮಾತೇ ಇಲ್ಲ ಅಂತ ಹೇಳಿದ ಮಾತುಗಳು ಈ ಕಡೆ ತಾಂಡವ್ಗೆ ಕಿವಿಯಲ್ಲೇ ಗುನ್ಗುನ್ಸ್ತಿರುತ್ತೆ, ಎಚ್ಚರಿಕೆ ನೀಡ್ತಿರುತ್ತೆ. ನಂತರ ಈ ಕಡೆ ಎಲ್ಲ ಸಮಾರಂಭಕ್ಕೆ ಕಾವೇರಿ ಲಕ್ಷ್ಮಿ ಅವ್ರ ಮನೆಯವ್ರನ್ನ ಕೂಡ ಕುಸುಮ ಅವರು ಕರೆದಿದ್ದಾರೆ. ಬಟ್ ಅವರು ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗಬೇಕಾಗಿರೋದ್ರಿಂದ ಬರೋದು ಅಸಾಧ್ಯ ಅಂತ ಹೇಳಿದ್ದಾರೆ. ಮಿಕ್ತವರು ಕೂಡ ಅಷ್ಟೂ ಗ್ಯಾರಂಟಿ ಇಲ್ಲ, ಅಕ್ಕಪಕ್ಕದವ್ರನ್ನ ಕೂಡ ಕರೆದಿದ್ದಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಲಕ್ಷ್ಮಿ ಅಕ್ಕನ ಒಂದು ಫಂಕ್ಷನ್ಗೆ ಬರಲ್ವಾ, ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ ತಂಗಿ ಇಲ್ಲದೆ ನಡೆಯುತ್ತಾ? ಖಂಡಿತವಾಗಿ ಸೂಪರ್ ಜೋಡಿ ಕಾಂಪಿಟೇಷನ್ ಮುಗಿಸ್ಕೊಂಡು ವೈಷ್ಣವ್ ಹಾಗೆ ಲಕ್ಷ್ಮಿ ಬರುವ ಸಾಧ್ಯತೆ ಸಾಕಷ್ಟಿದೆ. ಖಂಡಿತವಾಗಿ ಅವರು ಬಂದೇ ಬರ್ತಾರೆ ಅನ್ನೋದು ನಮ್ಮ ಒಪಿನಿಯನ್. ಬರ್ತಾರೋ ಇಲ್ವೋ ಅನ್ನೋದು ಡೈರೆಕ್ಟ್ರಿಗೆ ಬಿಟ್ಟಂಥ ಮಾತು. ಇದೆಲ್ಲವೂ ಕೂಡ ನಡೀತಿದ್ದಾಗ ಈ ಕಡೆ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದೇ ಬಿಡ್ತು. ಈ ಕಡೆ ಅಂದು ಕೂಡ ಭಾಗ್ಯ ಮನೆ ಕೆಲಸ ಮಾಡ್ತಾ ರಂಗೋಲಿ ಬಿಡ್ತಾ ಎಲ್ಲನೂ ಮಾಡ್ತಿದ್ರೆ ಆಲ್ರೆಡಿ ಪೂಜಾ ಮತ್ತು ತನ್ವಿ ಇಬ್ಬರು ಕೂಡ ರೆಡಿ ಆಗಿದೆ. ಅಮ್ಮನ ಹತ್ರ ಬಂದು ಏನಿದು ಇವತ್ತು ಕೂಡ ನೀವೇ ಮಾಡಬೇಕಾ, ಇವತ್ತು ಏನೂ ಕೂಡ ನೀವು ಮಾಡುವಾಗಿಲ್ಲ, ಇವತ್ತು ನೀವು ಮಧು ಥರ ರೆಡಿ ಆಗಬೇಕಷ್ಟೇ ಅಂತ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಗುಂಡಣ್ಣ ಅಂತೂ ಸಖತ್ತಾಗಿ ರೆಡಿಯಾಗಿ ಅಪ್ಪನ್ನು ಕೂಡ ಕರ್ಕೊಂಡು ಬಂದು ಕೂರಿಸಿ ನೀವಿಬ್ಬರು ಇವತ್ತು ಏನೂ ಕೂಡ ಮಾಡುವಂಗಿಲ್ಲ, ಹೊಸ ಗಂಡು ಹೆಣ್ಣಿನ ಥರ ನೀವಿಬ್ಬರು
ಅಂತ ಹೇಳಿ ಆಲ್ಬಮ್ ತೊಗೊಂಡು ಬರ್ತಾನೆ. ಯಾಕೆ ನಾನು ಇಲ್ಲಿಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ಈ ಕಡೆ ತನ್ವಿ ಅದು ಎಷ್ಟು ಬಾರಿ ನೀನು ಹೇಳೋದು ಹುಟ್ಟಿಲ್ಲ ಅಂದರೆ ಅರ್ಥ ಆಗಲ್ವಾ, ಅಂದಾಗ ನೀನಾದರೂ ಹುಟ್ಟಿರ್ಬಹುದಲ್ಲ ಅಂತ ಮಗು ಪ್ರಶ್ನೆ ಕೇಳ್ತದೆ. ಅದಕ್ಕೆ ತನ್ವಿ ನಾನು ಕೂಡ ಹುಟ್ಟಿರಲಿಲ್ಲ, ನಿನಗೆಲ್ಲ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಕೆಲಸ ನೋಡು ಅಂತ ಹೇಳ್ತಾಳೆ. ನಂತರ ಸರಿ ಆಯಿತು, ಇವಾಗ ನಾನು ಇದೀನಲ್ವ ಪಪ್ಪ ಮಮ್ಮ ಜೊತೆ ಫೋಟೋ ಹೊಡಿಸ್ಕೋತೀನಿ ಅಂತ ಹೇಳ್ತಿದ್ದಾನೆ. ಈ ಕಡೆ ಖುಷಿಯಿಂದ ಇವರೆಲ್ಲ ಇದ್ರೆ ಆ ಕಡೆ ಬೀಗ್ತಿಯರಿಬ್ಬರು ಕೂಡ ತುಂಬಾ ಎಮೋಷ್ನಲ್ ಆಗಿದ್ದಾರೆ. ಬಿಕಾಸ್ ಅಲ್ಲಿ ಇಂಥ ಒಂದು ಘಟನೆ ಬರುತ್ತೆ ಅನ್ನೋದು ಅವ್ರಿಗೆ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಡಿವೋರ್ಸ್ ಮ್ಯಾಟರ್ ಅದು ಇದು ಎಲ್ಲವನ್ನ ನೋಡಿ ಅವರು ರೋಸ್ ಹೋಗಿದ್ರು. ಅದ್ರ ನಡುವೆ ಇಂಥ ಒಂದು ದಿನ ಬಂದು ಅವರು ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದಂತೂ ಕನಸಿಗೆ ದೂರವಾದ ಮಾತಾಗಿತ್ತು. ಆದರೆ ಇವತ್ತು ಆ ಒಂದು ಕನಸಿಗೆ ದೂರವಾದ ಮಾತೇ ನಿಜ ಆಗಿರೋದ್ರಿಂದ ಅದನ್ನು ಒಪ್ಕೊಂಡು ನೋಡ್ತಿರೋದೇ ಅವರಿಬ್ಬರಿಗೆ ಕಷ್ಟ ಆಗ್ತದೆ. ಈ ಕಡೆ ಕುಸುಮವರು ಕೂಡ ಹೇಳ್ತಾರೆ, ಅಂದು ನಿಮ್ಮಷ್ಟೇ ಕೂಡ ನನಗೂ ಗಾಬರಿ ಆಗಿತ್ತು, ನಿಮಗಿಂತ ಜಾಸ್ತಿ ಇತ್ತು, ಆದರೂ ಕೂಡ ನಾನು ತೋರಿಸ್ಕೊಳ್ಳಿಲ್ಲ, ಯಾಕಂದರೆ ನಾನೇ ಆ ರೀತಿ ಆಗಿಬಿಟ್ರೆ ನೀವು ಮತ್ತಷ್ಟು ಕುಸ್ತೋಗ್ತೀರಾ ಅಂತ ನನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದ್ದೆ ಅಂತ. ಈ ಕಡೆ ಸುನಂದ್ ಅವರು, ದೇವ್ರೆ ಇನ್ನೆಂದೂ ಕೂಡ ನನ್ನ ಅಳಿಯನ ಬಾಯಲ್ಲಿ ಡಿವೋರ್ಸ್ ಮ್ಯಾಟರ್ ಬರ್ದೇ ಇರುವ ಹಾಗೆ ನೋಡ್ಕೋತಂದೆ ಅಂತ ಹೇಳ್ತಿದ್ದಾರೆ. ಇವರಿಬ್ಬರ ನಡುವೆ ಈ ಒಂದು ಮಾತುಕತೆ ನಡೀತಾ ಇರಬೇಕಿದ್ರೆ ಆಲ್ರೆಡಿ ಶ್ರೇಷ್ಠ ಅಲ್ಲಿಗೆ ಹಾಜರಾಗಿದ್ದಾಳೆ. ಆ ಮಾತುಗಳನ್ನ ಕೇಳಿ ಅವಳು ಟೆಂಪರ್ ಆಗ್ತಿದ್ದಾಳೆ. ನಂತರ ಆ ಕಡೆ ಅಂತೂ ಪಾಪ ನೀವು ಬೇರೆ ಕಡೆ ಹೋಗಿ ರೆಡಿ ಆಗಿ ನಾವಿಲ್ಲಿ ಅಮ್ಮನ ರೆಡಿ ಮಾಡಿಸ್ತೀವಿ ಅಂತ ತನ್ವಿ ಹೇಳ್ತಾಳೆ. ಈ ಕಡೆ ಗೊಂಡಣ್ಣ ಅಂತೂ ಪಪ್ಪಂಗೆ ರೆಡಿ ಆಗೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಪಪ್ಪನ ಕರ್ಕೊಂಡು ಹೋಗ್ತಿದ್ದಾನೆ. ಈ ಕಡೆ ಏನ್ರಿ ಸುನಂದ್ ಅವರೇ, ಯಾಕೆ ಇಷ್ಟೊಂದು ಅಳ್ತಿದ್ರೆ, ಇಷ್ಟೊಂದೆಲ್ಲ ಡ್ರಾಮಾ ಬೇಡ, ಆ ರೀತಿ ಏನೂ ಆಗಲ್ಲ, ಸುಮ್ಮನಿರಿ ಅಂತ ರೇಗಿಸ್ತಿದ್ದಾರೆ ಕುಸುಮ ಅವರು. ನಂತರ ಈ ಕಡೆ ಸುನಂದ್ ಅವರಂತೂ ಖಂಡಿತ ಇಂಥದ್ದು ಮತ್ತೆ ರಿಪೀಟ್ ಆದರೆ ಅದಂತೂ ಸಹಿಸ್ಕೊಳ್ಳೋ ತಾಕತ್ತಂತೂ ಖಂಡಿತ ನನಗಿಲ್ಲ, ನನಗೇನೇ ಆಗಿರ್ಬೋದು, ಆದರೆ ನನ್ನ ಮಗಳ ವಿಷಯದಲ್ಲಿ ಯಾವುದನ್ನು ಕೂಡ ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಹೊಸ ಪಾತ್ರಧಾರಿಯಾಗಿ ಸುನಂದ್ ಅವರ ಗಂಡ ಮತ್ತೊಬ್ಬರು ಪಾತ್ರಧಾರಿ ಜಾಗಕ್ಕೆ ಮತ್ತೊಬ್ಬರು ಬಂದಿದ್ದಾರೆ. ಜೊತೆಗೆ ಈ ಕಡೆ ಬೀಗರು ಕೂಡ ಸೇರಿಕೊಂಡು ಮಂಟಪನ ಸಿದ್ಧಗೊಳಿಸಿದ್ದಾರೆ. ಇದೆಲ್ಲ ಆಗಿದ್ರು ಆಲ್ರೆಡಿ ತೋರಣ, ಮಾವಿನ ತೋರಣ ಎಲ್ಲ ಕಟ್ಟಿದ್ದಾರೆ, ಹೂವಿನ ಅಲಂಕಾರ ಮಾಡಿದ್ದಾರೆ. ಬಟ್ ಶ್ರೇಷ್ಠ ಅವಳಿಗೆ ಬರ್ತಿರೋ ಕೋಪಕ್ಕೆ ಆ ಒಂದು ಹೂವಿನ ತೋರಣನೆ ಕಿತ್ತು ಬಿಸಾಡ್ಬಿಡ್ತಾಳೆ. ಅದ್ರ ಜೊತೆ ಮಾವಿನ ತೋರಣ ಕೂಡ ಬಿದ್ದು ಹೋಗುತ್ತೆ. ಇದು ಬೇಕು ಅಂತ ಮಾಡಿದ್ದು ಗೊತ್ತಾಗ್ಲಿಲ್ಲ ಅಂದರೂ ಬಿದ್ದಿದ್ದು ಸುನಂದ ಹಾಗೆ ಕುಸುಮ ಅವ್ರಿಗೆ ಗೊತ್ತಾಗುತ್ತೆ. ಏನೇ ನೀನು ಮನೆಗೆ ಬರ್ತದಾಗೆ ಅಪಶಕುನ ಮಾಡ್ತಿದ್ಯಲ್ಲ, ನೋಡಿ ಬಿಕ್ತಿಯಮ್ಮ ಏನು ಮಾಡಿಬಿಟ್ಲು ಅವಳು, ಈಗ ತಾನೇ ಎಲ್ಲನೂ ಕೂಡ ಮಾಡಿದ್ರೆ ಎಲ್ಲ ಕಿತ್ತು ಮಾಡಿಬಿಟ್ನಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಕುಸುಮ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ತಕ್ಷಣ ಹೋಗಿ ಒಂದು ತಟ್ಟೆಲಿ ಹೂವು, ಒಂದು ತಟ್ಟೆಲಿ ಮಾವಿನ ಎಲೆ ತೊಗೊಂಡು ಬಂದು ತಗೋ, ಇದನ್ನು ಬೀಳಿಸ್ದೆ ಅಲ್ವಾ, ಹೋಗ್ಬಿಟ್ಟು ಆಚೆ ಕೂತ್ಕೊಂಡು ನೀನೇ ಇದನ್ನು ಕಟ್ಟಿ ಹಾಕಿ ಆಮೇಲೆ ಇರೋ ಕಸನ ತೆಗೆದು ಗುಡಿಸಿ ತಾರಿಸಿ ಇದು ಎಲ್ಲವನ್ನ ಕೂಡ ಸ್ಲಿಪ್ಪರ್ ತೆಗೆದು ಮಾಡಬೇಕು. ಎಲ್ಲ ಕೂಡ ಮಾಡಿದ ನಂತರನೇ ನಿನಗೆ ಮನೆ ಒಳಗಡೆ ಪ್ರವೇಶ ಅಂತ ಹೇಳ್ತಾರೆ. ನಂತರ ಈ ಕಡೆ ಎಲ್ಲ ಮಾಡೋ ವರ್ಷದಲ್ಲಿ ಪೂಜೆ ಅದು ಇದು ರೇಗಿಸಿ ಎಲ್ಲ ಕೂಡ ಮುಗ್ದಿರುತ್ತೆ. ನಂತರ ಒಳಗಡೆ ಬಂದರೆ ತಾಂಡವ್ ಭಾಗನ ನೋಡಿ ಹೆವಿ ಸಿಟ್ಟಾಗ್ತಿದ್ರೆ ಈ ಕಡೆ ತಾಂಡವ್ಗೆ ತಬ್ಬಿ ಬಾಗ್ತಿದ್ದಾರೆ. ಫೈನಲಿ ಜನಗಳೆಲ್ಲರೂ ಕೂಡ ಬಾಗ್ತಾರೆ. ಕುಸುಮ ಅವ್ರಂತೂ ಎಷ್ಟೆಲ್ಲ ಆಡ್ಕೊಂಡಿದ್ರು ಅಂಥವ್ರ ಮುಂದೆ ಹೆವಿ ಜಬರ್ದಸ್ತಾಗಿ ಪೋಸ್ ಕೊಡ್ತಿದ್ದಾರೆ. ಜೊತೆಗೆ ಇಲ್ಲಿ ಲಕ್ಷ್ಮಿ ಹಾಗೆ ವೈಷ್ಣವ್ ಬರೋ ಸಾಧ್ಯತೆ ಕೂಡ ತುಂಬ ಇದೆ. ಇದರ ನಡುವೆ ಭಾಗ್ಯ ಜಸ್ಟ್ ತಾಳಿ ಶಾಸ್ತ್ರ ಆಗತ್ತಾ, ಆ ಒಂದು ಮುಹೂರ್ತ ಮಾತ್ರ ನಡೆಯುತ್ತಾ, ಅಥವಾ ಎಲ್ಲ ರೀತಿಯ ಮೆಹಂದಿ ಪ್ರೋಗ್ರಾಮ್, ಅರಿಶಿನ ಶಾಸ್ತ್ರ ಎಲ್ಲವನ್ನ ಕೂಡ ಸಮಾರಂಭನ ಮನೆ ಅಳಿತಕ್ಕೆ ತಕ್ಕಾಗೆ ಮಾಡ್ತಾರೆ. ಏನಾದರೂ ಅರಿಶಿನ ಶಾಸ್ತ್ರ ಎಲ್ಲ ಕೂಡ ಆದರೆ ಶ್ರೇಷ್ಠ ತಾನೂ ಕೂಡ ಮಾಡ್ಕೋಬೋದು. ಜೊತೆಗೆ ಅಂದೇ ತಾನೂ ಕೂಡ ಮದುವೆ ಆಗಬೇಕು ಅನ್ನೋ ಛಲ ಕೂಡ ಬಂದು ತಾಂಡವ್ಗೆ ಕಾಟ ಕೂಡ ಕೊಡಬಹುದು. ಆ ಒಂದು ಕತೆ ಕೂಡ ಟ್ವಿಸ್ಟ್ ಆಗ್ಬೋದು ಅನಿಸುತ್ತೆ. ಬಟ್ ಯಾವ ರೀತಿ ಒಂದು ಟ್ವಿಸ್ಟ್ ಸಿಗುತ್ತೆ, ಯಾವ ರೀತಿ ಸಂಭ್ರಮ ಹಾಳು ಮಾಡೋಕೆ ಸಿದ್ಧವಾಗಿ ನಿಂತ್ಕೋತಾಳೆ ಶ್ರೇಷ್ಠ ಅನ್ನೋದನ್ನ ಮುಂದೊಂದು ವಿಡಿಯೋದಲ್ಲಿ ನೋಡ್ಬೇಕು.